ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಎದರ ಬಗ್ಗೆ ಇನ್ಫಾರ್ಮೇಷನ್ ಅಂತಂದರೆ, ನಮ್ಮ ಸ್ಟಾಫ್ ನರ್ಸ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ನಡವಳಿ ಬಿಡುಗಡೆಯಾಗಿದೆ. ಈ ಒಂದು ನಡವಳಿಯಲ್ಲಿ ನಾನು ಸಂಕ್ಷಿಪ್ತವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ನೂ ಎಷ್ಟು ಭರ್ತಿಗಳನ್ನು ಮಾಡ್ಕೋತಾರೆ, ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಪ್ರಸ್ತಾವನೆ ಬಂದಿರುವಂಥದ್ದು. ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಾನು ಮುಂದೆ ಬರುವಂಥ BS ನರ್ಸಿಂಗ್, ಪ್ಯಾರಾಮೆಡಿಕಲ್, ANM ನರ್ಸಿಂಗ್ ಇರ್ಬೋದು, GNM ನರ್ಸಿಂಗ್ ಇರ್ಬೋದು, ಇವುಗಳ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ನೋಡಿ, ಇಲ್ಲಿ ವಿಷಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿಗೆ ಈಗಾಗಲೇ ಸೃಜನವಾಗಿರುವಂಥ ತಜ್ಞ ವೈದ್ಯರ ಹುದ್ದೆಗಳು ಮತ್ತು ಶಿಕ್ಷಕ ಹುದ್ದೆಗಳು, ಗ್ರೂಪ್ ಡಿ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳ ನೇಮಕಾತಿ ವಿಧಾನ ಏಕರೂಪತೆಯ ಗೊಳಿಸುವ ಬಗ್ಗೆ ಅಂತೇಳಿ ಇವರೊಂದು ಪ್ರಸ್ತಾವನೆಯನ್ನು ಹೊರಡಿಸಿದ್ದಾರೆ ವಿಷಯದಲ್ಲಿ. ಸೊ ಹುದ್ದೆಗಳು ಎಲ್ಲಿದಾವೆ, ಮೊದಲಿಗೆ ಹುದ್ದೆಗಳ ಬಗ್ಗೆ ಹೇಳ್ಬಿಡ್ತೇನೆ. ನೋಡಿರಿ, ಹಾಸಿಗೆ ಸ್ಪರ್ಧೆ ಹುದ್ದೆ ಕೊಟ್ಟಿದ್ದಾರೆ ಮತ್ತು ಮಂಜೂರಾದ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 21 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ದಾವಣಗೆರೆಯಲ್ಲಿ 28, ಶಿವಮೊಗ್ಗದಲ್ಲಿ 34, ರಾಮನಗರದಲ್ಲಿ 40, ಬಳ್ಳಾರಿಯಲ್ಲಿ 24, ಉತ್ತರ ಕನ್ನಡದಲ್ಲಿ 25 ಮತ್ತು ಬೆಳಗಾವಿಯಲ್ಲಿ 22, ತುಮಕೂರಲ್ಲಿ 28 ಮತ್ತು ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ 27 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರು ನಗರ ಮತ್ತು ಮಂಡ್ಯ, ಆಮೇಲೆ ಕೊಪ್ಪಳದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ 26, 17, 34, 29, ತುಮಕೂರು 27, ರಾಯಚೂರು 41, ಆಮೇಲೆ ಕೋಲಾರ 32, ಬೆಳಗಾವಿ 27, ಚಿತ್ರದುರ್ಗ ಆಮೇಲೆ 46, ಕೊಪ್ಪಳ 35, 24. ಒಟ್ಟಾರೆಯಾಗಿ ಟೋಟಲ್ ಎಷ್ಟಪ್ಪ ಅಂತಂದರೆ ಇಲ್ಲಿ ಇವರು ಕೊಟ್ಟಿರುವಂಥ 663 ಹುದ್ದೆಗಳನ್ನು ಇವರು ಪ್ರಸ್ತಾವನೆಗೆ ಸಲ್ಲಿಸಿದರು. ಸೊ ಆ ಪ್ರಸ್ತಾವನೆ ನೋಡಿದ ಮೇಲೆ ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಅದನ್ನು ಕೂಲಂಕಷವಾಗಿ ಇದನ್ನು ನೋಡಿಕೊಂಡು ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಏನು ಅವರ ಪ್ರಕಾರ ಈಗ ಹೊಸದಾಗಿ ಒಂದು ಆದೇಶನ ಕೊಟ್ಟರು. ಏನಪ್ಪ ಅಂದರೆ, ಒಟ್ಟು ಏನು ಹುದ್ದೆಗಳನ್ನು ನೀವು ಕೊಟ್ಟಿದ್ದೀರಿ ಅದರಲ್ಲಿ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ 559 ಹುದ್ದೆಗಳನ್ನು ಅನುಮೋದನೆ ಮಾಡಿಬಿಟ್ಟಿದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿಗೆ ಅನುಮೋದನೆ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆಯೂ ಕೂಡ ಇದ್ದಾವೆ. ಬಟ್ ನಾನು ಇದನ್ನು ಫೋಕಸ್ ಮಾಡ್ತಾ ಇರುವಂಥದ್ದು ಶಿಕ್ಷಕ ಅಧಿಕಾರಿಗಳ ಬಗ್ಗೆ 559 ಹುದ್ದೆಗಳನ್ನು ಇವರು ಅನುಮೋದನೆ ಕೊಟ್ಟಿರುವಂಥದ್ದು. ಇದು ಅನುಮೋದನೆ ಕೂಡ ನಾನು ಲೆಟರ್ ತೋರಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೆ ಅನುಮೋದನೆ ಕೊಟ್ಟಿರುವಂಥದ್ದು ಇಲ್ಲಿ 14/7/2026 ಅಂದರೆ ಈ ತಿಂಗಳಲ್ಲಿ ಆಗಿರುವಂಥದ್ದು. 2 ಡೇಸ್ ಬ್ಯಾಕಲ್ಲಿ ಅನುಮೋದನೆ ಕೊಟ್ಟಿರುವಂಥದ್ದು, ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಪ್ಪ ಅಂದರೆ, ಶಿಕ್ಷಕರು. ಸೊ ಎಲ್ಲಿದೆ ಶಿಕ್ಷಕರು ಅಂತಂದ್ರೆ, ನಾನು ಇಲ್ಲಿ ಕೆಳಗಡೆ ನಾನು ನಿಮಗೆ ಸ್ಕ್ರಾಲ್ ಮಾಡಿ ತೋರಿಸ್ತೀನಿ. ಇಲ್ಲೆಲ್ಲ ಬೇರೆ ಇದಾವೆ, ತಜ್ಞ ವೈದ್ಯರಿದ್ದಾರೆ, ಹೌದಾ. ಸೊ ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಎಲ್ಲಿದ್ದಾರಪ್ಪ ಅಂದರೆ, ನಮ್ಮ ಶಿಕ್ಷಕಾಧಿಕಾರಿಗಳು ಇಲ್ಲಿದ್ದಾರೆ ನೋಡಿರಿ, ಶಿಕ್ಷಕರು ಅಂತಿದೆ. ಓಕೆ, ಎಷ್ಟಪ್ಪ ಅಂದರೆ ಇವರು ಟೋಟಲ್ 559 ಹುದ್ದೆಗಳನ್ನು ಯಾವ ರೀತಿಯಾಗಿ ಭರ್ತಿ ಮಾಡಬೇಕಂದ್ರೆ, 50 ಗುತ್ತಿಗೆ, 50 ನೇರ ನೇಮಕಾತಿ ಮೂಲಕ, ಅಂದ್ರೆ 50% ಗುತ್ತಿಗೆ ಆಧಾರ ಮೇಲೆ ತೊಗೋಬೇಕು, 50% ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊರಿ. ಆಮೇಲೆ ಇದರಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು ಅಂದರೆ 106, 258 ಮತ್ತು ಅದೇ ರೀತಿಯಾಗಿ 116 ಮತ್ತು 32ರಲ್ಲಿ ನೇರವಾಗಿ ಆಗುತ್ತಿರುವ ನೇರ ನೇಮಕಾತಿ ಆಗುವವರೆಗೆ ನೇರ ನೇಮಕಾತಿ 50% ಹುದ್ದೆಗಳನ್ನು ಸಹ ಗುತ್ತಿಗೆ ಆಧಾರ ಮೇಲೆ. ನೋಡಿ, ಮತ್ತೆ ಉಲ್ಟಾ ಹೊಡೆದಿಲ್ಲ. ಇಲ್ಲೇನು ಹೇಳ್ಯಾರ, 50% ಗುತ್ತಿಗೆ ಮೇಲೆ ತೊಗೋರಿ, 50% ನೇರ ನೇಮಕಾತಿ ಆಗುವವರೆಗೂ ಕೂಡ ಅದನ್ನು ಅಂದರೆ 100% ಅಂದರೆ ಎಲ್ಲಿ 559 ಹುದ್ದೆಗಳನ್ನು ಸದ್ಯಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ಗುತ್ತಿಗೆ ಮೇಲೆ ತೊಗೋರಿ ಅಂತಂತ ಹೇಳ್ದಂಗೆ ಆತಿದು ಒಟ್ಟಾರೆಯಾಗಿ. ಓಕೆ, ಇದನ್ನು ನೀವು ಏನು ಮಾಡ್ತಾರಪ್ಪ ಅಂದ್ರೆ, ಆಯಾ ಜಿಲ್ಲಾಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಇದನ್ನು ಭರ್ತಿ ಮಾಡ್ಕೊತಾರೆ. ಇದನ್ನು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯ ಇದು. ಇದನ್ನು ಅಟ್ ಎ ಟೈಮ್ ಬಿಡೋಂಗಿಲ್ಲ ರೀ, ಜಿಲ್ಲಾವಾರು ಬಿಟ್ಕೊಂತ ಹೋಗ್ತಾರೆ. ಬೆಳಗಾವಿದವ್ರು ಒಂದು ಟೈಮ್ ಕರಿಬೋದು, ಆಮೇಲೆ ಬೇರೆ ಕರ್ಕೊಂಡು ಹೋಗ್ತಾರೆ. ನೀವು ಆಯಾ ಜಿಲ್ಲೆಯ DH ಆಫೀಸ್ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ತೊಗೋಬೋದು ನೀವು.